ಓಂ ಶಾಸ್ತ್ರಯೋನಿತ್ವಾತ್ ಓಂ ನಾವೇದ ವಿನ್ಮನುತೆ ತಂ ಬೃಹಂತಂ ಸರ್ವಾನುಭವಂ ಆತ್ಮಾನಂ ಸಾಂಪರಾಯೇ ಔಪನಿಷತ ಪುರುಷಃ ಇತ್ಯಾದಿ ಶ್ರುತಿಭ್ಯಶ್ಚ. ಜಗತ್ತಿಗೆ ಕರ್ತೃವಾದಂಥ ಬ್ರಹ್ಮನನ್ನು ತಿಳಿಯಬೇಕು ಹೇಗೆ, ಯಾವ ಪ್ರಮಾಣದಿಂದ ಆತನ ತಿಳಿಯಬೇಕು ಅಂತ ಪ್ರಶ್ನೆ ಬಂದಾಗ ಅದಕ್ಕೆ ಶಾಸ್ತ್ರ ಪ್ರಮಾಣ ಬಿಟ್ಟು ಬೇರೆ ಪ್ರಮಾಣ ಏನೂ ಇಲ್ಲ. ಅವನು ಉಪನಿಷತ್ತು, ವೇದ ಮತ್ತು ಪುರಾಣ, ಇತಿಹಾಸ ಮೊದಲಾದ ಶಾಸ್ತ್ರಗಳಿಂದೇ ಪ್ರತಿಪಾದ್ಯ ಹೊರತು ಬೇರೆ ಯಾವ ಪ್ರಮಾಣದಿಂದಲೂ ಆತನನ್ನು ತಿಳಿಲಿಕ್ಕೆ ಬರೋದಿಲ್ಲ ಅಂತ ಅದನ್ನು ತಿಳಿಸಿದ್ದಾರೆ. ಹಾಗಾಗಿ ಶಾಸ್ತ್ರ ಯೋನಿ ಅಂದರೆ ಶಾಸ್ತ್ರ ಪ್ರತಿಪಾದ್ಯ ಅಂತ ಅರ್ಥ. ಯೋನಿ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಇಲ್ಲಿ ಆಚಾರ್ಯರು ಮುಂದೆ ಅದನ್ನು ಈ ಸೂತ್ರದ ಭಾಷ್ಯದ ಕೊನೆಯಲ್ಲಿ ಹೇಳಿದ್ದಾರೆ. ಆದ್ದರಿಂದ ಅದು ಒಟ್ಟಾರೆ ಬಹುರೀಹಿ ಸಮಾಸ ಮಾಡಿದಂತ ಆಗ್ತದೆ. ಶಾಸ್ತ್ರಂ ಯೋನಿ ಕಾರಣಂ ಯಶಸಃ ಶಾಸ್ತ್ರ ಯೋನಿ ಅಂತ ಹೀಗೆ ಕಾರಣ ಅಂತ ಅರ್ಥ. ಕಾರಣ ಅಂದ್ರೆ ಉತ್ಪತ್ತಿಗೂ ಕಾರಣ ಆಗಿರಬಹುದು, ಹಾಗೆ ಜ್ಞಾನಕ್ಕೂ ಕಾರಣ ಆಗಿರಬಹುದು. ಇಲ್ಲಿ ನಾವೀಗ ನೋಡ್ತಾ ಇರುವ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರ ಮಾಡಿದರೆ ಇದು ಜ್ಞಾನಕ್ಕೆ ಕಾರಣ ಅಂತ ಅರ್ಥ ಆಗ್ತದೆ. ಇದರ ಕುರಿತಾಗಿ ಪದ್ಮನಾಭ ತೀರ್ಥರು ಏನು ಹೇಳ್ತಾರೆ ಅಂತ ಅನ್ನೋದನ್ನ ನಾವೀಗ ನೋಡ್ಬೇಕು. ಮೊದಲು ಅಧುನಾ ರುದ್ರಾದೀನಾಂ ಜಗತ್ಕಾರಣತ್ವ ಆಶಂಕ್ಯ ತತ್ ಪರಿಹಾರತ್ವೇನ ಸೂತ್ರಂ ಅವತಾರಯತಿ. ರುದ್ರಾದಿಗಳು ಕೂಡ ಜಗತ್ತಿಗೆ ಕಾರಣ ಆಗಿರಬಹುದಲ್ಲ ಅಂತ ಒಂದು ಪ್ರಶ್ನೆ. ಆ ಒಂದು ಪ್ರಶ್ನೆ ಮಾಡಿಕೊಂಡು ಅದಕ್ಕೆ ಪರಿಹಾರ ರೂಪವಾಗಿ ಸೂತ್ರವನ್ನ ವ್ಯಾಖ್ಯಾನಿಸಲಿಕ್ಕೆ ಹೊರಟಿದ್ದಾರೆ. ಸೂತ್ರಂ ಅವತಾರಯತಿ, ಸೂತ್ರ ಬಂದಿರುವುದು ಈ ಕಾರಣಕ್ಕಾಗಿ ಅನ್ನೋದನ್ನ ತಿಳಿಸ್ತಾ ಇದ್ದಾರೆ ಅಂತ ತಾತ್ಪರ್ಯ. ಶಾಸ್ತ್ರೇತಿ ಶಾಸ್ತ್ರಯೋನಿತ್ವಾತ್ ಸೂತ್ರ. ಯದಿ ಅನುಮಾನೇನ ಜಗತ್ಕರ್ತ ಸಿದ್ಧೇತ್, ಒಂದು ವೇಳೆ ಅನುಮಾನ ಪ್ರಮಾಣದಿಂದ ಜಗತ್ತಿಗೆ ಕರ್ತೃವಾದಂಥ ವ್ಯಕ್ತಿ ಸಿದ್ಧ ಆಗುವುದಿದ್ರೆ ಆವಾಗ ನಾವು ಅದಕ್ಕೆ ಸಂಬಂಧಪಟ್ಟಂತೆ ವ್ಯಾಪ್ತಿ ಇತ್ಯಾದಿಗಳನ್ನು ಹೇಳಿ ಆವಾಗ ಮತ್ತು ಅಂಥ ಅನುಮಾನ ಪ್ರಮಾಣದಿಂದ ಜಗತ್ಕರ್ತೃವಾದ ವ್ಯಕ್ತಿಯನ್ನು ಸಾಧನೆ ಮಾಡಬಹುದಿತ್ತು. ಇದೇ ಅನುಮಾನ ಜಗತ್ಕರ್ತ ಸಿದ್ಧೇತ್ ಅಂತ ವಿಧಿಲಿಂಗ ಲಕಾರ ಇದೆಯಲ್ಲ, ಅದಕ್ಕೆ ಅನುಮಾನ ಪ್ರಮಾಣದಿಂದ ಜಗತ್ಕರ್ತೃವಿನ ಸಿದ್ಧಿಯಾಗುವ ಸಾಧ್ಯತೆ ಇದ್ದರೆ, ಜಗತ್ಕರ್ತೃವನ್ನು ಸಾಧಿಸುವ ಸಾಧ್ಯತೆ ಒಂದು ವೇಳೆ ಇದ್ದರೆ ಅಂತ ಹೀಗೆ ಅದರ ತಾತ್ಪರ್ಯ ಆಗ್ತದೆ. ಆವಾಗ ಆ ಒಂದು ಸಾಧ್ಯತೆ ಇದ್ರೆ ಮಾತ್ರ ನಾವು ಅದಕ್ಕೊಂದು ವ್ಯಾಪ್ತಿ ಮಾಡಬಹುದಿತ್ತು. ಏನು ವ್ಯಾಪ್ತಿ? ಯತ್ ಕಾರ್ಯಂ ತತ್ ಸಕರ್ತೃಕಂ. ಜಗತ್ತಿನಲ್ಲಿ ಕಾರ್ಯ ಯಾವ್ದ್ಯಾವ್ದಿದೆಯೋ, ಹುಟ್ಟುತ್ತದೆ ಯಾವ್ದ್ಯಾವುದೋ ಅದೆಲ್ಲವೂ ಸಕರ್ತೃಕವೇ. ಯದ್ಯತ್ ಕಾರ್ಯಂ ತತ್ 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 ಸಕರ್ತೃಕಂ. ಈಗ ಯತ್ರ ಯತ್ರ ಧೂಮಃ ತತ್ರ ತತ್ರ ವನ್ನಿಹಿ ಅಂತಾರಲ್ಲ, ಆ ಥರ ಯದ್ಯತ್ ಕಾರ್ಯಂ ತತ್ ತತ್ ಸಕರ್ತೃಕಂ ಅಂತ. ಯತ್ ಅಂತ ಹಾಗೆ ತತ್ ಅಂತ ಎರಡು ಸಾರಿ ಹೇಳಬೇಕು ಅಂತ ನಿಯಮ ಏನಿಲ್ಲ, ಒಂದೇ ಸರಿ ಹೇಳಿದ್ರು ಸಾಕು. ಇತಿ ವ್ಯಾಪ್ತ್ಯ, ಹೀಗೆ ವ್ಯಾಪ್ತಿಯನ್ನು ಇಟ್ಕೊಂಡು ವ್ಯಾಪ್ತಿಯ ಆಧಾರದಿಂದ ಅಂತ ತೃತೀಯ ವಿಭಕ್ತಿಗೆ ಈ ಕ್ಷಿತ್ಯಾದಿಗಳಿಗೆ, ಕ್ಷಿತಿ ಅಂದರೆ ಭೂಮಿ ಮೊದಲಾದ ಮಹಾಭೂತಗಳು, ಈ ಮಹಾಭೂತಗಳಿಗೂ ಕೂಡ ಭೂಮಿ ಮೊದಲಾದ ಎಲ್ಲ ಮಹಾಭೂತಗಳು ಇವೇ ಮೊದಲಾದ ಕಾರ್ಯಗಳಿಗೂ ಕೂಡ ಯಾವನೊಬ್ಬ ಕರ್ತ ಇದ್ದಾನೆ, ಯಾವನೊಬ್ಬ ಕರ್ತ ಸಿದ್ಧ ಆಗ್ತಾನೆ ಅನುಮಾನ ಪ್ರಮಾಣದಿಂದ. ಅವನು ನಿಮ್ಮ ವಿಷ್ಣುವಲ್ಲ, ನಮ್ಮ ರುದ್ರನೇ ಅಂತ ನೀವೇನಾದರೂ ಶಂಕೆ ಮಾಡಬಹುದಿತ್ತು. ಆದರೆ ನತು ಏತದಸ್ತಿ, ಈ ಅನುಮಾನ ಪ್ರಮಾಣದಿಂದ ಜಗತ್ತಿನ ಕರ್ತೃವಿನ ಸಾಧನೆ ಆಗುವ ಸಾಧ್ಯತೆಯೇ ಇಲ್ಲ. ಯಾಕೆಂದ್ರೆ ಶಾಸ್ತ್ರೀಕ ಸಮ್ಮತಿಗಮ್ಯತ್ವಾತ್ ಜಗತ್ಕರ್ತೃ, ಜಗತ್ಕರ್ತೃವಾದ ವ್ಯಕ್ತಿ ಮತ್ತೆ ಆ ವ್ಯಕ್ತಿಯ ಲಕ್ಷಣಗಳು ಇವೆರಡನ್ನೂ ಕೂಡ ಶಾಸ್ತ್ರದಿಂದಲೇ ತಿಳಿಯಬೇಕು. ನೋಡಿ, ಕರ್ತೃ ಅಂತ ಷಷ್ಠಿ ವಿಭಕ್ತಿ ಏಕವಚನ ಇದೆ. ಅದಕ್ಕೆ ಆ ವ್ಯಕ್ತಿಯನ್ನು, ವ್ಯಕ್ತಿಯ ಲಕ್ಷಣವನ್ನು ಎರಡನ್ನೂ, ಆ ವ್ಯಕ್ತಿಯನ್ನು ಜಗತ್ಕರ್ತೃತ್ವೇನ ನಾವು ತಿಳಿಯಬೇಕಾದ್ರೆ ಶಾಸ್ತ್ರದಿಂದಲೇ ತಿಳಿಯಬೇಕು ಹೊರತು ಬೇರೆ ಮಾರ್ಗ ಇಲ್ಲ ಅಂತ ತಾತ್ಪರ್ಯ. ಆದ್ದರಿಂದ ಶಾಸ್ತ್ರ ಯಾರನ್ನು ಜಗತ್ಕರ್ತೃ ಎಂಬುದಾಗಿ ಬೋಧಿಸ್ತದೋ, ವರ್ಣಿಸ್ತದೋ ಅವನೇ ಜಗತ್ಕರ್ತ ಆಗಬೇಕು, ನ ಅಪರಹ. ಶಾಸ್ತ್ರದಿಂದ ವರ್ಣಿತನಲ್ಲದೇ ಇದ್ದವನು ಜಗತ್ಕರ್ತೃ ಆಗೋದು ಸಾಧ್ಯ ಇಲ್ಲ. ಅನುಮಾನ ಪ್ರಮಾಣದಿಂದ ಮತ್ತು ಇನ್ಯಾವುದೋ ಪ್ರಮಾಣದಿಂದ ಅದಾಗುವ ಸಾಧ್ಯತೆ ಇಲ್ಲ ಅಂತ ಅದರ ತಾತ್ಪರ್ಯ.
ಇಲ್ಲಿ ನನಗೊಂದು ಜಿಜ್ಞಾಸೆ ಹೀಗೆ ಬಂದಿತ್ತು. ಮುಂದೆ ಯಾರಾದರೂ ಆ ಜಿಜ್ಞಾಸೆಯನ್ನು ಕೈಗೆ ತಗೊಂಡು ಪರಿಹರಿಸಿರ್ಬೋದು, ಅದನ್ನು ನೋಡೋಣ. ನಚ ಅನುಮಾನತೋ ಅನ್ಯೇ ಕಲ್ಪನೀಯಾ ಅಂತ ಆಚಾರ್ಯರ ಮಾತಿದೆ. ಶಾಸ್ತ್ರಯೋನಿತ್ವಾತ್ ಅಂತ ಸೂತ್ರಕ್ಕಿಂತ ಮುಂಚೆ ಹೀಗೆ ಆಚಾರ್ಯ ಹೇಳ್ತಾರೆ, ಅನುಮಾನ ಪ್ರಮಾಣದಿಂದ ನೀವು ಯಾರ್ಯಾರನ್ನೋ ರುದ್ರನನ್ನೋ ಮತ್ತಾರ್ಯಾರನ್ನೋ ಪ್ರಕೃತಿ ಅಂತ ಅವ್ರು ಯಾರ್ಯಾರನ್ನೋ ನೀವು ಜಗತ್ತಿಗೆ ಕಾರಣರು ಕಲ್ಪನೆ ಮಾಡಬೇಡಿ ಅಂತ. ಅವರು ಕೆಲವರು ಅದರಲ್ಲಿ ಹೇಳ್ಬೋದಲ್ಲ, ನಾವು ಅನುಮಾನದಿಂದ ಎಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ, ನಾವು ಅನುಮಾನದಿಂದಲೇ ಪ್ರವೃತ್ತಿ ಮಾಡ್ತಾ ಇಲ್ಲ, ಹೊರತು ಬೇರೆ ಬೇರೆ ಪಾಶುಪತ ಆಗಮ ಮೊದಲಾದ ಪ್ರಮಾಣಗಳಿಂದ ನಾವು ರುದ್ರಾದಿಗಳಲ್ಲಿ ಜಗತ್ ಕಾರಣ ಅಂತ ಸಾಧಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಅನುಮಾನದಿಂದಲೇ ಜಗತ್ಕರ್ತೃವನ್ನು ಸಾಧನೆ ಮಾಡುವ ಪ್ರಯತ್ನವನ್ನು ಯಾರು ಮಾಡ್ತಾ ಇದ್ದಾರೆ ಅಂತ ಒಂದು ಜಿಜ್ಞಾಸೆ ಬರಬಹುದು. ಅದರಿಂದ ಆಚಾರ್ಯರು ನಚ ಅನುಮಾನಾದಿನ ಅಂತ ಹೀಗೆ ಹೇಳ್ಬೋದಿತ್ತು. ನಚ ಅನುಮಾನಾದಿನ ಅನ್ಯೇನ ಕಲ್ಪನೀಯ ಅಂತ ಹೇಳ್ಬೋದಿತ್ತೇನೋ ಅಂತ ನನಗನ್ನಿಸ್ತದೆ ಅಂತ ನನಗೆ ಜಿಜ್ಞಾಸೆ ಬಂದಿತ್ತು. ಆದರೆ ಅದಕ್ಕೆ ಉತ್ತರ ಏನಿದ್ದಿರಬಹುದು ಅಂದರೆ, ನೀವು ಪಾಶುಪತ ಶಾಸ್ತ್ರ ಮತ್ಯಾವುದೇ ನಮ್ಮ ದೇಶದ ಧರ್ಮ ಅಲ್ಲ, ನಮ್ಮ ದೇಶದ ಸಂಸ್ಕೃತಿಯೂ ಅಲ್ಲ, ವಿದೇಶಿ ಧರ್ಮಗಳು, ಅವುಗಳ ಗ್ರಂಥಗಳು, ಅವುಗಳ ಮೂಲಕ ನೀವು ಜಗತ್ತಿನ ಕರ್ತೃವನ್ನು ಸಾಧನೆ ಮಾಡಲಿಕ್ಕೆ ಹೊರಟರು ಕೂಡ ಅದಕ್ಕೆಲ್ಲದಕ್ಕೂ ಕೂಡ ನಿಮ್ಮ ಅನುಮಾನ, ನಿಮ್ಮ ಊಹೆಯೇ ಮೂಲ ಆಗ್ತದೆ. ಪಾಶುಪತ ಶಾಸ್ತ್ರವೂ ಪ್ರಮಾಣ ಅಲ್ಲ. ಇನ್ನು ಬೇರೆ ಯಾವುದೇ ಗ್ರಂಥವನ್ನು, ನಮ್ಮ ಸಚ್ಚಾಸ್ತ್ರಗಳು ಬಿಟ್ಟರೆ ಬೇರೆ ಯಾವ ಗ್ರಂಥಗಳು ಕೂಡ ಪ್ರಮಾಣಗಳಲ್ಲ. ಪ್ರಮಾಣಗಳಲ್ಲದೇ ಇರುವುದರಿಂದ ಪ್ರಮಾಣಗಳಲ್ಲದೇ ಇರುವಂತಹ ಗ್ರಂಥಗಳಿಗೆ ಪ್ರಾಮಾಣ್ಯವನ್ನು ನೀವೇ ಊಹೆ ಮಾಡ್ಕೊಂಡಿದ್ದೀರಿ. ಊಹೆ ಮಾಡಿಕೊಂಡು ಅದರ ಮೂಲಕ ಆ ಜಗತ್ತಿನ ಕರ್ತೃವನ್ನು ಸಾಧಿಸಲಿಕ್ಕೆ ಹೊರಟಿದ್ದೀರಿ. ಅಂತ ಇರೋದ್ರಿಂದ ಅನುಮಾನತಃ ಅಂದರೆ ಅನುಮಾನದಿಂದ ನೇರವಾಗಿ ಭಗವಂತನ ಕರ್ತೃವನ್ನು ಸಾಧನೆ ಮಾಡುವ ಪ್ರಯತ್ನ ಒಂದು, ಅಥವಾ ಅನುಮಾನದಿಂದ ಯಾವ್ಯಾವುದೋ ಗ್ರಂಥಗಳಿಗೆ, ಸಚ್ಚಾಸ್ತ್ರಗಳನ್ನು ಬಿಟ್ಟು ದುಶ್ಶಾಸ್ತ್ರಗಳಿಗೆಲ್ಲ ಪ್ರಾಮಾಣ್ಯವನ್ನು ಒಪ್ಪಿ ಆ ಮೂಲಕ ಭಗವಂತ ಒಂದು ವಿಶ್ವದ ಕರ್ತೃವನ್ನು ಸಾಧನೆ ಮಾಡೋದು ಇನ್ನೊಂದು ರೀತಿ ಅಂತ ಹೀಗೆ ಆಚಾರ್ಯರ ಅಭಿಪ್ರಾಯ ಇದ್ದಿರಬಹುದು. ನೋಡೋಣ, ಹಾಗೆ ಮುಂದೆ ಯಾರು ಆ ಥರ ಹೇಳಿರಬಹುದು, ನೋಡೋಣ. ಶಾಸ್ತ್ರೈಕ ವೇದ್ಯತ್ವ ಜಗತ್ಕರ್ತು ಶ್ರುತಿಭಿ ಉಪಪಾದಯತಿ. ಅಲ್ಲಿ ಇವರು ಪದ್ಮನಾಭ ತೀರ್ಥರ ಆ ವಾಕ್ಯದಲ್ಲಿ ಜಗತ್ಕರ್ತು ಅಂತಿಲ್ಲ, ಸ್ವಲ್ಪ ತಪ್ಪಾಗಿದೆ. ಕರ್ತು ಅಂತ ಮಾಡ್ಕೋಬೇಕು, ಪ್ರಿಂಟ್ ಮಿಸ್ಟೇಕ್ ಇದೆ, ಅದನ್ನ ಸ್ವಲ್ಪ ಸರಿ ಮಾಡ್ಕೋಬೇಕು ನೋಡೋರು. ಜಗತ್ತಿನ ಕರ್ತೃವು ಶಾಸ್ತ್ರದಿಂದ ಮಾತ್ರ ಸಿದ್ಧ ಆಗ್ತಾನೆ ಹೇಗೆ ಅಂತನ್ನೋದನ್ನ ಈಗ ಸಮರ್ಥಿಸಿ ತೋರಿಸ್ತಾರೆ. ನಾವೇದವಿತ ಇತ್ಯಾದಿ ಮಂತ್ರದಿಂದ. ನಾವೇದವಿನ್ ಮನುತೆ ತಂಬ್ರಹಂತಂ. ಹೀಗೆ ಸರ್ವಾನುಭವಂ ಅಂತಿದೆಯಲ್ಲ, ಸರ್ವಾನುಭವ ಅಂದರೆ ಸರ್ವವನ್ನು ಅನುಭವಿಸುವವನು, ಪ್ರತ್ಯಕ್ಷತಃ ನೋಡುವವನು. ಹೀಗೆ ಅನುಭವ ಹೀಗೆ ಶಂಭು ಶಬ್ದ ಥರ ಅದು. ಸರ್ವಾನುಭವಂ ಪರಮಾತ್ಮಾನಂ ಸಾಂಪರಾಯೇ. ಸಾಂಪರಾಯ ಅಂದರೆ ಮೋಕ್ಷ, ಸಪ್ತಮಿ ವಿಭಕ್ತಿ ಇದೆ. ಮೋಕ್ಷಕ್ಕಾಗಿ ಅಂತ ಅರ್ಥ. ಮೋಕ್ಷವೆಂಬ ನಿಮಿತ್ತವನ್ನು ಇಟ್ಟುಕೊಂಡು, ಮೋಕ್ಷವೆಂಬ ಗುರಿಯನ್ನ ನಿಮ್ಮ ಕಣ್ಣೆದುರಿಗೆ ಇಟ್ಕೊಂಡು ನೀವು ಈ ಪರಮಾತ್ಮನನ್ನ, ಜಗತ್ತಿನ ಕರ್ತೃವನ್ನ ಅನುಮಾನ ಪ್ರಮಾಣದಿಂದ ತಿಳಿಲಿಕ್ಕೆ ಬರೋದಿಲ್ಲ, ಹೊರತು ವೇದ ಪ್ರಮಾಣದಿಂದಲೇ ತಿಳಿಯಬೇಕು. ಸಾಂಪರಾಯ ತಲ್ಲೋಕ ಉದ್ದೇಶ್ಯ ಅಂದರೆ ಭಗವಂತನ ಲೋಕವನ್ನು ಉದ್ದೇಶಿಸಿಕೊಂಡು ವೇದವಿದೇವ ಮನುತೆ. ಮೋಕ್ಷದ ಅಪೇಕ್ಷೆ ನಿಮಗಿದ್ರೆ ವೇದ ಅನುಸಾರ ವೇದವನ್ನು ಓದಿದವನೇ, ವೇದವನ್ನು ಓದುವ ಆ ಸದಾಶಯ ಇದ್ದವನೇ ಪ್ರಯತ್ನ ಮಾಡಬೇಕೇ ಹೊರತು ಅವನಿಗೆ ಅದನ್ನು ತಿಳಿಯುವುದು ಸಾಧ್ಯ ಇದೆ, ಮನುತೆ ತಿಳಿಯುವ ಸಾಧ್ಯತೆ ಇದೆ, ಮತ್ತು ಅದನ್ನು ಮನನ ಮಾಡುವ ಸಾಧ್ಯತೆ ಇದೆ. ಮನುತೆ ಅಂತ ಬಂದಿದ್ದರಿಂದ ಅದಷ್ಟು ಚೆನ್ನಾಗಿದೆ. ಈಗ ಶ್ರವಣ, ಮನನ, ಧ್ಯಾನ ಮೂರಿದೆ, ನಮಗೆ ಇದೆಲ್ಲ ಗೊತ್ತಿದೆ. ಮೊದಲು ತಿಳಿಯುವುದು, ಆಮೇಲೆ ಮನನ ಮಾಡುವುದು, ಏನಿದ್ರೂ ಕೂಡ ಇದೆಲ್ಲ ವೇದಗಳ ಜ್ಞಾನದಿಂದಲೇ ಸಾಧ್ಯ, ಶಾಸ್ತ್ರಗಳ ಜ್ಞಾನದಿಂದಲೇ ಸಾಧ್ಯ ಅಂತ ಅರ್ಥ. ನತು ಅವೇದವಿತ, ವೇದಜ್ಞಾನ ಇಲ್ಲದೇ ಇದ್ದವನು ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇತ್ಯನೇನ ವೇದೈಕ ವೇದ್ಯತ್ವ ಅನುಮಾನ ಅವೇದ್ಯತ್ವ ಚ ಜಗದೀಶಿತು ಉಕ್ತಂ ಭವತಿ. ಅವನು ಶಾಸ್ತ್ರೈಕ ಸಮಧಿಗಮ್ಯ ಮತ್ತೆ ಅನುಮಾನದಿಂದ ಅವೇದ್ಯ ಅಂತ ಹೀಗೆ ತಿಳಿದು ಬರ್ತದೆ. ಅಲ್ಲಿ ಮೇಲೆ ಕ್ಷಿತ್ಯಾಧಿಕಂ ಸಕರ್ತಕಂ ಅಂತ ಕ್ಷಿತ್ಯಾಧಿಕಂ ಅದಕ್ಕೆ ವ್ಯಾಪ್ತಿ ಹೀಗೆಲ್ಲ ಬಂತಲ್ಲ,
ನಾನು ಅನುಮಾನ ಪ್ರಯೋಗವನ್ನು ತೋರಿಸಲಿಲ್ಲ. ಆ ಅನುಮಾನ ನಮಗೆ ತುಂಬ ಸಹಜವಾಗಿ ಹಿಂದಿಂದ್ರು ಬಂದು ಬಿಟ್ಟಿರೋದ್ರಿಂದ ನಾನು ತೋರಿಸಲಿಲ್ಲ. ಆದರೆ ಅವ್ರೇನು ಅನುಮಾನ ಪ್ರಯೋಗ ಮಾಡ್ತಾರೆ, ಕ್ಷಿತ್ಯಾದಿ ಕಾರ್ಯಸ್ಯಾಪಿ ಯಃ ಕಶ್ಚಿತ್ ಕರ್ತ ಸಿದ್ಧ್ಯನ್ ಅಂತಿದೆಯಲ್ಲ, ಅವ್ರೇನು ಅನುಮಾನ ಪ್ರಯೋಗ ಮಾಡಬಹುದು, ಅನುಮಾನ ಸ್ವರೂಪವನ್ನು ನಾನು ತೋರಿಸ್ಬೇಕಿತ್ತು, ಅದನ್ನು ತೋರಿಸ್ತೀನಿ. ಕ್ಷಿತ್ಯಾದಿಕಂ ಸಕರ್ತೃಕಂ ಕಾರ್ಯತ್ವಾತ್ ಅಂತ ಹೀಗೆ ಅನುಮಾನ ಪ್ರಯೋಗ. ಕ್ಷಿತ್ಯಾದಿಗಳೆಲ್ಲವೂ ಕೂಡ ಅಂತ ಇದು ಪಕ್ಷ. ಕ್ಷಿತಿ ಅಂದರೆ ಭೂಮಿ, ಭೂಮಿ ಮೊದಲಾದ ಪಂಚಮಹಾಭೂತಗಳು ಅಂತ ಅರ್ಥ. ಅವು ಸಕರ್ತೃಕಂ ಕರ್ತೃವಿನಿಂದ ಕೂಡಿದೆ, ಯಾವನೋ ಒಬ್ಬ ಕರ್ತೃ ಅದಕ್ಕಿದ್ದಾನೆ ಅಂತ ಸಾಧ್ಯ. ಸಕರ್ತೃಕತ್ವ ಅಂತ ಅನ್ನೋದು ಸಾಧ್ಯ. ಕಾರ್ಯತ್ವಾತ್ ಅವೆಲ್ಲವೂ ಕೂಡ ಕಾರ್ಯವಾಗಿರುವುದರಿಂದ ಅಂತ ಹೇತು. ಘಟಾದಿವತ್ ಘಟಾದಿಗಳು ಕೂಡ ಕಾರ್ಯ ಆಗಿರುವುದರಿಂದ ಒಬ್ಬ ಕರ್ತೃವಿನಿಂದ ಕೂಡಿವೆ. ಕರ್ತೃವಿನಿಂದ ಕೂಡಿವೆ ಅಂದರೆ ಕರ್ತೃವಿನಿಂದ ಅವು ರಚಿಸಲ್ಪಟ್ಟಿವೆ. ಹಾಗೇನೆ ಕ್ಷಿತ್ಯಾದಿಗಳು ಕೂಡ ಅಂತ ಅದರ ತಾತ್ಪರ್ಯ ಆಗ್ತದೆ. ಅದು ಅದರ ಅನುಮಾನ ಪ್ರಯೋಗ. ಮತ್ತೆ ಯತ್ರ ಯತ್ರ ಕಾರ್ಯತ್ವಂ ತತ್ರ ತತ್ರ ಸಕರ್ತೃಕತ್ವಂ, ಯತ್ರ ಯತ್ರ ಅಂತ ಪ್ರಯೋಗ ಮಾಡಿದರೆ ಕಾರ್ಯತ್ವಂ ಸಕರ್ತೃಕತ್ವಂ ಅಂತ ತ್ವ ಪ್ರತ್ಯಯ ಸೇರಿಸಿ ಹೇಳಬೇಕಾಗ್ತದೆ. ಅದಿಲ್ಲದೆ ಹೋದರೆ ಯತ್ ಯತ್ ಕಾರ್ಯಂ ತತ್ ತತ್ ಸಕರ್ತೃಕಂ ಅಂತ ಈಗ ಕೂಡ ಅದನ್ನ ಹೇಳ್ಬಹುದು ಅಂತದ್ರ ತಾತ್ಪರ್ಯ. ಅದು ಆ ಅನುಮಾನದ ಸ್ವರೂಪ. ಅದು ಹೀಗೆ ಅನುಮಾನದಿಂದ ಅದನ್ನು ಮಾಡಬಾರದು ಅಂತ ಹೇಳಿದರು ಪದ್ಮನಾಭ ತೀರ್ಥರು. ಅದ್ರ ಮುಂದೆ ಔಪನಿಷದ ಪುರುಷ ಅಂತ ಶಬ್ದ ಬಂತಲ್ಲ, ಪುರುಷ ಅಂದ್ರೆ ಏನರ್ಥ? ಅಲ್ಲಿ ಪುರುಸರಣ ಪರಮಪುರುಷ ಜಗತ್ಕರ್ತ ಔಪನಿಷದ ಉಪನಿಷದೇಕ ಸಮಧಿಗಮ್ಯ ಇತ್ಯುಕ್ತಂ ಭವತಿ. ಈ ಪರಮಪುರುಷನಾದ ಭಗವಂತ ಅವನು ಔಪನಿಷದ ಅಂದ್ರೆ ಶಾಸ್ತ್ರಗಳಿಂದ ಮಾತ್ರ ತಿಳಿಯಲ್ಪಡುವಂಥವನು ಅಂತ ತಾತ್ಪರ್ಯ. ಪುರುಸರಣ ಅಂತಿದೆಯಲ್ಲ, ಅಲ್ಲಿ ನೀವು ನೋಡ್ತಾ ಇರೋ ಪುಸ್ತಕಗಳಲ್ಲಿ ಪುರು ಆದ್ಮೇಲೆ ಒಂದು ಸ್ಪೇಸು ಆಮೇಲೆ ಮತ್ತೆ ಸರಣ ಅಂತಿದ್ರೆ ಅದನ್ನು ತಿದ್ದುಕೊಳ್ಳಿ, ಅದು ಒಟ್ಟಿಗೆ ಒಂದೇ ವಾಕ್ಯ ಆಗಬೇಕು. ಪುರುಸರಣ. ಈಗ ಅಲ್ಲಿ ಪುರುಷ ಅಂದ್ರೆ ಔಪನಿಷದ ಪುರುಷ ಅಂತಿದೆಯಲ್ಲ, ಪುರುಷ ಅನ್ನೋ ಶಬ್ದಕ್ಕೂ ನಿಷ್ಪತ್ತಿ ಅದು ಪುರುಸರಣ ಅಂತ. ಪುರು ಅಂದ್ರೆ ಶ್ರೇಷ್ಠವಾದದ್ದು. ಮತ್ತೆ ಅಲ್ಲಿ ಸರಣ ಮೂಲ ಪುರುಷ ಶಬ್ದದಲ್ಲಿ ಸ ಅಂತಿದೆಯಲ್ಲ, ಆ ಸ ಇದ್ದದ್ದು ಮುಂದೆ ಉಕಾರದ ನಿಮಿತ್ತದಿಂದಾಗಿ ಶ ಆಗಿದೆ ಅಷ್ಟೆ. ಅದರಿಂದ ಸ ಅಂದ್ರೆ ಏನು? ಸರಣ ಅಂತ ಅರ್ಥ. ಸರಣ ಅಂದ್ರೆ ಜ್ಞಾನ ಅಂತ ಅರ್ಥ. ಸೃಗತವು ಅಂತ ಧಾತು, ಸೃಗತವು ಅಂತ ಧಾತು ಇರೋದ್ರಿಂದ ಸರಣ ಅಂತಂದ್ರೆ ಜ್ಞಾನ ಅಂತ ಅರ್ಥ ಆಗ್ತದೆ. ಅದರಲ್ಲೂ ಗತ್ಯರ್ಥಕಾಹ ತೇತೆ ಜ್ಞಾನಾರ್ಥಕಾಹ. ಯಾವ್ಯಾವ ಗತ್ಯರ್ಥಕವಾದ ಧಾತುಗಳಿವೆಯೋ ಅವೆಲ್ಲವೂ ಕೂಡ ಜ್ಞಾನಾರ್ಥಕವಾದ ಧಾತುಗಳೇ. ಅಲ್ಲಿ ಸೃಗತವು ಸರಣ ಅಂತಿದೆಯಲ್ಲ, ಸ್ವಲ್ಪ ಅವಸರದಿಂದ ಹೋಗೋದು, ಅದಕ್ಕೆ ಸರಣ ಅಂತಾರೆ ಅಂತ ಒಂದು ನನ್ನ ಅನುಭವ. ಗಮನಕ್ಕಿಂತ ಸರಣ ಅಂದ್ರೆ ಸ್ವಲ್ಪ ಧಾವಿಸಿ ಅವಸರದಿಂದ ಹೋಗೋದು. ಆದ್ರಿಂದ ಪುರುಸರಣ ಅಂದ್ರೆ ಶ್ರೇಷ್ಠವಾದ ಒಂದು ಅವಸರಗತಿಯ ಜ್ಞಾನ ಅಂತ ಹೀಗರ್ಥ. ಸೃಗತವಂತ ಧಾತುವಲ್ಲಿ ಆ ಸೃ ಅನ್ನೋದು ಏನು ಇದೆಯಲ್ಲ, ಅದು ಸಕಾರ ಮಾತ್ರ ಉಳಿತದೆ, ಅಲ್ಲಿ ಋ ಹೊರಟ ಹೋಗ್ತದೆ. ಅದರಿಂದ ಪುರು ಸ ಇದೆರಡು ಸೇರಿ ಪುರುಷ ಅಂತ ಆಗಿದೆ. ಅದರ ಅರ್ಥ ಪುರುಷರಣ ಅಂತ ಜಯತೀರ್ಥ ಇವರು ಪದ್ಮನಾಭ ತೀರ್ಥರು ಬರೆದಿರೋದು. ಪುರುಷ ಎಂಬ ಶಬ್ದಕ್ಕೆ ಪುರುಸರಣ ಅಂತ ಅರ್ಥ. ಅವನೇ ಯಾರು ಅಂದ್ರೆ ಪರಮಪುರುಷ, ಪರಮಪುರುಷನಾದ ನಾರಾಯಣ, ಅವನು ಜಗತ್ಕರ್ತ. ಔಪನಿಷದ, ಅವನು ಉಪನಿಷತ್ತಿನಿಂದ, ಉಪನಿಷದ ಅಯಂ ಔಪನಿಷದ ಅಂತ ಅದು ಸಮಾಸ, ತದ್ದಿತ ಪ್ರತ್ಯಯ ಬಂದಿದೆ. ಉಪನಿಷತ್ತಿನಿಂದ ಮಾತ್ರ ಅವನು ತಿಳಿಯಲ್ಪಡುವವನು. ಉಪನಿಷದ ಅಯಂ ಔಪನಿಷದ ಇತಿ ಉಪನಿಷದೇಕ ಸಮಧಿಗಮ್ಯ ಇತಿ ಸೂಚಯತೆ. ಇಲ್ಲೊಂದು ಈ ಪುರುಷ ಅನ್ನೋ ಶಬ್ದದ ನಿಷ್ಪತ್ತಿಗೆ ಸಂಬಂಧಪಟ್ಟಂತೆ ನಾವು ನೋಡಬೇಕಾದ ಒಂದು ವಿಚಾರ ಇದೆ. ಭಗವಂತ ಪುರುಸರಣ, ಶ್ರೇಷ್ಠವಾದಂಥ ಮತ್ತೆ ಅವಸರಗತಿಯ ತೀವ್ರಗತಿಯ ಜ್ಞಾನ ಇದ್ದವನಂತ ಅವನ ಬಗ್ಗೆ ಹೇಳ್ತೇವೆ. ಅದಲ್ಲದೆ ಈ ಜೀವನನ್ನು ಕೂಡ ಪುರುಷ ಅಂತಾರಲ್ಲ, ಜೀವನು ಕೂಡ ಪುರುಷ, ಭಗವಂತನೂ ಪುರುಷ. ಜೀವನನ್ನು ಪುರುಷ ಅಂತನ್ನುವಾಗ, ಭಗವಂತನನ್ನು ಪುರುಷ ಅಂತನ್ನುವಾಗ ಇನ್ನೊಂದು ಅರ್ಥನೂ ಇದೆಯಲ್ಲ, ಪುರಿಶೇತೆ ಇತಿ ಪುರುಷ ಅಂತ. ಪುರ ಅಂದ್ರೆ ಈ ದೇಹವೆಂಬ ಪಟ್ಟಣ, ಆ ದೇಹವೆಂಬ ಪಟ್ಟಣದಲ್ಲಿ ಶೇತೆ ಇರ್ತಾನೆ, ಆದ್ರಿಂದ ಆತನನ್ನ ಪುರುಷ ಅಂತಾರೆ.
ನಮಗಿದು ಗೊತ್ತಿದೆ. ಅದು ಜೀವನಿಗೂ ಭಗವಂತನಿಗೂ ಇಬ್ಬರಿಗೂ ಅನ್ವಿತ ಆಗ್ತದೆ. ಹಾಗೆ ಪುರುಷ ಅಂದರೆ ಶ್ರೇಷ್ಠವಾದ ಜ್ಞಾನವುಳ್ಳವನು ಅಂತ ಅರ್ಥ. ಇನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು ಒಂದು ಅರ್ಥ ಹೇಳಿದ್ದಾರೆ ಜೀವನಿಗೆ ಸಂಬಂಧಪಟ್ಟಂತೆ. ಪುರು ಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ. ಪುರು ಅಂದರೆ ಗುಣಾಧಿಕನಾದಂತಹ ಪರಬ್ರಹ್ಮ. ಅವನನ್ನು ತಿಳಿಯಬೇಕು, ತಿಳಿಯೋ ಪ್ರಯತ್ನ ಮಾಡ್ತಾನೆ. ಆದ್ದರಿಂದ ಈ ಜೀವನನ್ನು ಪುರುಷ ಅಂತಾರೆ. ಅದರಿಂದ ಇಲ್ಲಿ ಪುರುಷ ಅಂದರೆ ಸ್ತ್ರೀ ಮತ್ತು ಗಂಡಸು ಹೆಂಗಸು ಹೀಗೆ ಯಾರೇ ಆಗಲಿ ಅವರೆಲ್ಲರೂ ಕೂಡ ಪುರುಷರು ಅಂತಲೇ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಪರಮಾತ್ಮನೂ ಪುರುಷ, ಜೀವನೂ ಪುರುಷ, ಪುರದಲ್ಲಿದ್ದಾನೆ ಎಂಬ ಅರ್ಥದಿಂದ. ಹಾಗೆ ಈ ಇಬ್ಬರೂ ಕೂಡ ಪರಮಾತ್ಮ ಸರ್ವಜ್ಞ, ಇವನು ಸರ್ವಜ್ಞ ಅಲ್ಲದೆ ಹೋದರೂ ಕೂಡ ತನ್ನ ಯೋಗ್ಯತೆ ಮಿತಿಯಲ್ಲಿ ಸರ್ವಜ್ಞತ್ವವನ್ನು ಪಡೆಯಬೇಕಾದಂಥ ವ್ಯಕ್ತಿ. ಆದ್ದರಿಂದ ಈತನೂ ಕೂಡ ಪುರುಷ ಅಂತ ಅದರ ತಾತ್ಪರ್ಯ ಆಗ್ತದೆ. ಇತ್ಯುಕ್ತಂ ಭವತಿ, ಉಪನಿಷತ್ತಿನಿಂದ ಮಾತ್ರ ಆತನನ್ನು ತಿಳಿಯಬೇಕು. ಈಗ ಔಪನಿಷದ ಅಂತ ಬಂತಲ್ಲ, ಔಪನಿಷದ ಅಂತ ಯಾಕೆ ಪ್ರಯೋಗ ಮಾಡಿದ್ದಾರೆ? ಅದು ತುಂಬ ವಿಚಿತ್ರವಾಗಿದೆ ಶಬ್ದ ಪ್ರಯೋಗ. ಉಪನಿಷತ್ ಗಮ್ಯ ಅಂತ ಹೇಳ್ಬೋದಿತ್ತು, ಉಪನಿಷತ್ ಪ್ರತಿಪಾದ್ಯ ಅಂತ ಹೀಗೆ ಅದನ್ನು ಹೇಳ್ಬೋದಿತ್ತು. ಉಪನಿಷತ್ ಸಮಧಿಗಮ್ಯ ಅಂತ ಅದರ ಅರ್ಥ ಬರ್ತಿದ್ದಾರೆ. ಆ ಮೂಲಕಾರರೇ ಔಪನಿಷದ ಅಂತ ಹೇಳೋ ಬದಲು ಉಪನಿಷತ್ ಸಮಧಿಗಮ್ಯ ಅಂತ ಶಬ್ದ ಪ್ರಯೋಗ ಮಾಡ್ಬೋದಿತ್ತಲ್ಲ ಅಂತ ನನಗೊಂದು ಕಾಣಿಸ್ತದೆ. ತದ್ದಿತ ಪ್ರತ್ಯಯ ಮಾಡೋದು ಹೇಗೆ? ಈ ಉಪನಿಷದ ಅಯಂ ಅಂದರೆ ಸಂಬಂಧಿ ಅಂತ ಅರ್ಥ. ಉಪನಿಷತ್ತಿಗೆ ಸಂಬಂಧಪಟ್ಟವನು ಅಂದ್ರೆ ಹೇಗೆ? ಉಪನಿಷತ್ತನನ್ನ ತಿಳಿದವನು, ಉಪನಿಷತ್ತಿನಿಂದ ಪ್ರತಿಪಾದ್ಯ ಅಂತ ಅರ್ಥ. ಅಲ್ಲಿ ಸಂಬಂಧ ಯಾವುದು? ಪ್ರತಿಪಾದ್ಯ ಪ್ರತಿಪಾದಕ ಅಂತ ಅನ್ನೋದೇ ಸಂಬಂಧ ಅಂತ ಇಷ್ಟೆಲ್ಲ ನಾವು ಹೇಳಬೇಕಾಗ್ತದೆ. ಅದ್ರ ಬದಲು ಉಪನಿಷತ್ ಸಮಧಿಗಮ್ಯ ಅಂತಲೇ ಹೇಳ್ಬಿಡ್ಬೋದಿತ್ತಲ್ಲ. ಈ ಭಗವದ್ಗೀತೆಯಲ್ಲಿ ವೇದೇಶ್ಚ ಸರ್ವೈಹಿ ಅಹಮೇವ ವೇದ್ಯ, ಅಹಂ ವೇದ ವೇದ್ಯ ಅಂತ ಹೀಗೆ ಬಂದಿರ್ತದೆ. ಆ ಥರ ಇಲ್ಲೂ ಕೂಡ ಉಪನಿಷತ್ ಗಮ್ಯ ಅಂತ ಹೇಳ್ಬೋದಿತ್ತು. ಅದನ್ನು ಬಿಟ್ಟು ಔಪನಿಷದ ಅಂತ ಯಾಕೆ ಹೇಳಿದ್ದಾರೆ ಅಂದರೆ, ಉಪನಿಷದ ಅಯಂ ಅಂತೇನು ಬಂತಲ್ಲ, ಉಪನಿಷತ್ತಿಗೆ ಸಂಬಂಧಪಟ್ಟವನು ಅಂತ ಬಂದಾಗ ಆ ಸಂಬಂಧಪಟ್ಟವನು ಎಂಬ ಶಬ್ದ ಎರಡು ರೀತಿಯಿಂದ ಸಂಬಂಧ. ಒಂದು, ಅದರಿಂದ ಉಪನಿಷತ್ತಿನಿಂದ ಮಾತ್ರ ಪ್ರತಿಪಾದ್ಯ ಆದ್ರಿಂದಲೂ ಸಂಬಂಧ. ಮತ್ತೊಂದು ಸಂಬಂಧ, ಉಪನಿಷತ್ತನನ್ನು ಇವನು ರಚನೆ ಮಾಡಿದವನು ಆದ್ರಿಂದಲೂ ಅವನಿಗೆ ಅದರ ಸಂಬಂಧ ಇದೆ. ಹೀಗೆ ಉಪನಿಷತ್ ಪ್ರತಿಪಾದ್ಯ ಅಂತ ಒಂದೇ ಹೇಳಿಬಿಟ್ಟಿದ್ರೆ, ಉಪನಿಷತ್ತಿನ ರಚಯಿತ ಅಂದರೆ ಅದನ್ನೆಲ್ಲವನ್ನೂ ರಚಿಸಿದವನು ಅಂದರೆ ಸೃಷ್ಟಿಯ ಆರಂಭದಲ್ಲಿ ಹೊರಹಾಕೋದು ಅಂತ ಅರ್ಥ. ಆ ಅರ್ಥ ಅಲ್ಲಿ ಬರದೇ ಇರಬಹುದು ಪ್ರತಿಪಾದ್ಯ ಅಂತ ಹೇಳಿಬಿಟ್ರೆ. ಆದ್ದರಿಂದ ಎರಡಕ್ಕೂ ಸಂಬಂಧಪಡುವಂತೆ ಔಪನಿಷದ ಅಂತ ಹೇಳಿಬಿಟ್ರೆ ಆವಾಗ ಅವನು ಅವುಗಳೆಲ್ಲವನ್ನೂ ಸೃಷ್ಟಿಯ ಆರಂಭದಲ್ಲಿ ಹೊರಹಾಕಿದವನು ಹೌದು, ಹಾಗೆ ಆದ್ದರಿಂದ ಆತ ಪ್ರತಿಪಾದ್ಯನೂ ಹೌದು. ಹೀಗೆ ಎರಡೂ ಅರ್ಥಗಳು ಸಿಗ್ತವೆ. ಅದಕ್ಕಾಗಿ ಆತ ಔಪನಿಷದ ಪುರುಷ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮತ್ತೆ ನಾವು ಸುಮ್ಮನೆ ಅದು ವೈದಿಕ ಶಬ್ದ ಆದ್ದರಿಂದ ಅದಕ್ಕೆ ಅನೇಕ ಅರ್ಥಗಳನ್ನು ಗಮನಿಸಬಹುದು ನಾವು. ಪುರುಷ ಅಂದರೆ ಪರಮಾತ್ಮ, ಯಾಕಂದ್ರೆ ಸರ್ವಜ್ಞನಾದ್ರಿಂದ ಅವನು ಪರಮಾತ್ಮ ಪುರುಷ. ಅವನು ಇಲ್ಲಿ ಪರಮಾತ್ಮ ಪುರುಷ ಅಂದರೆ ಆ ಪುರುಷ ಶಬ್ದ ಗಂಡಸಾದಂಥ ಪರಮಾತ್ಮನನ್ನು ಹೇಳ್ತದೆ. ಉಪನಿಷತ್ ಅನ್ನೋ ಶಬ್ದ ಸ್ತ್ರೀಲಿಂಗವನ್ನು ಹೇಳ್ತದೆ. ಉಪನಿಷತ್ ಶಬ್ದ ಸ್ತ್ರೀಲಿಂಗವನ್ನು ಹೇಳ್ತದೆ ಅಂದರೆ ಎಲ್ಲ ಕಡೆನೂ ಅದು ಸಾಧ್ಯ ಆಗದೇ ಇರಬಹುದು. ಶಬ್ದ ಸ್ತ್ರೀಲಿಂಗ ಇರ್ತದೆ, ಅದರ ಅರ್ಥ ಮಾತ್ರ ಪುಲ್ಲಿಂಗನೇ ಇರ್ತದೆ ಕೆಲವು ಕಡೆ. ಇಲ್ಲಿ ಉಪನಿಷತ್ ಅಂದರೆ ಶಾಸ್ತ್ರ ಅಂತ ಅರ್ಥ, ಅದು ಸ್ತ್ರೀಲಿಂಗದಲ್ಲಿದೆ. ಅದರ ಅಭಿಮಾನಿನಿಯಾದಂಥ ಲಕ್ಷ್ಮೀದೇವಿಯು ಕೂಡ ಸ್ತ್ರೀಲಿಂಗದಲ್ಲಿದ್ದಾಳೆ. ಆದ್ದರಿಂದ ಔಪನಿಷದ ಆ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ವ್ಯಕ್ತಿಯವನು ಅಂದರೆ ಅವಳ ಪುರುಷ. ಪುರುಷ ಎಂಬ ಶಬ್ದಕ್ಕೆ ಗಂಡ ಅಂತಲೂ ಅರ್ಥ ಇದೆಯಲ್ಲ ತುಳು ಭಾಷೆಯಲ್ಲಿ, ಅದು ಪ್ರಸಿದ್ಧನೇ ಇದೆ. ಆದ್ದರಿಂದ ಔಪನಿಷದ ಪುರುಷ, ಉಪನಿಷತ್ ಶಾಸ್ತ್ರಾಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಗೆ ಸಂಬಂಧಪಟ್ಟ ಸರ್ವಜ್ಞನಾದ ಗಂಡ ಇವನು ಅಂತ ಅರ್ಥನೂ ಕೂಡ ಅದರಿಂದ ಸಿಗ್ತದೆ. ಹೀಗೆ ಅದಕ್ಕೊಂದು ಅರ್ಥ ಮಾಡಬಹುದು ಅಂತ ನನ್ನ ಆಲೋಚನೆ. ಇದೇ ಥರ ಶಾಸ್ತ್ರ ಯೋನಿತ್ವಾತ್ ಅನ್ನೋದಕ್ಕೂ ಕೂಡ ನಾನು ಆಲೋಚನೆ ಮಾಡಿದ್ದೇನೆ, ಅದನ್ನು ಮುಂದೆ ಹೇಳ್ತೇನೆ. ನೈಷಾತರ್ಕೇಣ ಮತಿರಾಪನೀಯ ಇತ್ಯಾದ್ಯಾ ಶ್ರುತಿ ಆದಿಶಬ್ದೋಕ್ತ. ಇತ್ಯಾದಿ ಶ್ರುತಿ ಸ್ಮೃತಿಭ್ಯ ಅಂತ ಬಂತಲ್ಲ. ಇತ್ಯಾದಿ ಶ್ರುತಿ ಸ್ಮೃತಿಗಳು ಅಂದ್ರೆ ಯಾವುದು? ಇತ್ಯಾದಿ ಶ್ರುತಿಭ್ಯ ಅಂದರೆ ಮತ್ಯಾವ ವೇದವಾಕ್ಯ ಅಂದರೆ
ಈ ನೈಷಾತರ್ಕೇಣ ವಚರಾಪನೀಯ ಅಂತ ಕಾಠಕೋಪನಿಷತ್ನಲ್ಲಿ ಬಂದಿರುವಂತಹ ಮಾತಿದೆ. ಈ ಭಗವಂತನನ್ನ ತರ್ಕದಿಂದ ನಾವು ನಿರಾಕರಣೆ ಮಾಡ್ಲಿಕ್ಕೆ ಬರೋದಿಲ್ಲ, ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಇತ್ಯಾದಿ ಶ್ರುತಿಯನ್ನ ಆದಿ ಶಬ್ದದಿಂದ ನಾವು ತಿಳ್ಕೊಳ್ಬೇಕು ಅಂತ ತಾತ್ಪರ್ಯ. ಇತೋಪಿ ನ ಅನುಮಾನಂ ಸ್ವತಂತ್ರಮೀಶ್ವರಂ ಸ್ಥಾಧಯತಿ. ಇನ್ನೂ ಕೆಲವು ಕಾರಣಗಳಿವೆ. ಆ ಕಾರಣದಿಂದಲೂ ಕೂಡ ಈ ಸ್ವತಂತ್ರವಾದಂತಹ ಅನುಮಾನ ಭಗವಂತನನ್ನ ಸಾಧನೆ ಮಾಡ್ಲಿಕ್ಕೆ ಸಮರ್ಥ ಅಲ್ಲ. ಅದು ಯಾಕೆಂದ್ರೆ ಅನಿಯತ ಪ್ರಮಾಣತ್ವಾತ್. ಅನುಮಾನಕ್ಕೆ ಮೂಲತಃ ಅಂತಹ ಶಕ್ತಿಯೇ ಇಲ್ಲ. ಒಂದು, ಇವನು ಈ ಭಗವಂತನ ಸ್ವಭಾವ ನ್ಯಾಚುರಲಿ ಅವನು ಶಾಸ್ತ್ರದಿಂದಲೇ ತಿಳಿಯಲ್ಪಡಬೇಕಾದವನು, ಒಂದು ಸಂಗತಿ. ಇನ್ನೊಂದು, ಅನುಮಾನಕ್ಕೆ ಆ ಅತೀಂದ್ರಿಯ ವಿಷಯಗಳನ್ನ ನಿಸ್ಸಂದಿಗ್ಧವಾಗಿ ತಿಳಿಸುವಂತಹ ಶಕ್ತಿಯೇ ಇಲ್ಲ. ಆದ್ರಿಂದ ಅವುಗಳನ್ನು ತಿಳ್ಕೊಳ್ಳಿಕ್ ಬರೋದಿಲ್ಲ ಅಂತ ಅರ್ಥ. ನಚ ಅನುಮಾನಸ್ಯ ನಿಯತ ಪ್ರಾಮಾಣ್ಯಂ ಅಂತ ಆಚಾರ್ಯರು ಆ ವಾಕ್ಯದಿಂದ ಹೇಳಿದ್ದಾರೆ. ಅದನ್ನೇ ಪುರಾಣ ವಾಕ್ಯದಿಂದ ಮುಂದೆ ಹೇಳುವವರಿದ್ದಾರೆ. ಶ್ರುತಿ ಸಹಾಯ ರಹಿತಂ ಅನುಮಾನಂ ಅಂತ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.